ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಗುರುವಾರ ಆಗಿದೆ. ಸೊ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದಾರೆ. ನಮ್ಮ ಮಮ್ಮಿ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು. ಇವತ್ತು ಗುರು ಪೌರ್ಣಿಮೆ ಬೇರೆ ಅಲ್ವಾ. ಸೊ ಅದಕ್ಕೆ ನಮ್ಮ ಮಮ್ಮಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಸಾಯಂಕಾಲ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಹಾಗೆಯೇ ಸಿಕ್ಕಾಪಟ್ಟೆ ನನ್ನ ಹೇರ್ ಡ್ರೈ ಆಗಿ ಫ್ರಿಝಿನೆಸ್ಸು ಹೆವಿ ಇತ್ತು. ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಮಾಡಿದ್ದೀನಿ. ಸೊ ಅದಕ್ಕೆ ಇವಾಗ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿದ್ದೀನಿ. ಅಂದರೆ ಅಕ್ಸೆ ಬೀಜನ ಕುದಿಸ್ಬಿಟ್ಟು ಅದ್ರಲ್ಲಿ ಜೆಲ್ ಬರುತ್ತಲ್ಲ, ಅದನ್ನು ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಆ್ಯಕ್ಚುಲಿ ಎಣ್ಣೆ ಕೂಡ ಹಾಕೋಬೇಕು, ಬಟ್ ಎಣ್ಣೆನ ಹಾಕೋಬೇಕಂತ ಅನಿಸಿಲ್ಲ ನನಗೆ ಈ ಸತಿ. ಅದಕ್ಕೆ ಅಪ್ಲೈ ಮಾಡಿಲ್ಲ, ಜಸ್ಟು ಜೆಲ್ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇನ್ನೊಂದು 1 ಅವರ್ ಅಷ್ಟೇ, 1 ಅವರ್ ಬಿಟ್ಟು ಸ್ನಾನ ಮಾಡಬೇಕು ಅಂಥೇಳಿ. ನೋಡೋಣ, ಕೋಲ್ಡ್ ಆಗಿಬಿಡುತ್ತೆ ಅನ್ನೋ ಭಯನೂ ಇದೆ. ನೋಡೋಣ ಏನು ಅಂದರೆ ಬಾಡಿ ಹೀಟ್ ಬೇರೆ ಇದೆ. ಅದ್ರಲ್ಲಿ ಬೇರೆ ನನಗೆ ನೋಡಿ ಆ್ಯಕ್ಚುಲಿ 1 ತಿಂಗಳಿಂದನೂ ನನಗಂತೂ ಸಿಕ್ಕಾಬಟ್ಟೆ ಪಿಂಪಲ್ಸು, ಆ್ಯಕ್ನಿ ಮಾರ್ಕು ಹೆವಿ ಫೇಸ್ ಮಾಡ್ತಾಯಿದ್ದೀನಿ. ಏನಕ್ಕಂತಲೇ ಗೊತ್ತಿಲ್ಲ. ಅದು ಸುಮ್ಮನೆ ಪಿಂಪಲ್ ಅಲ್ಲ, ಬರೀ ಪಿಂಪಲ್ ಅಲ್ಲ, ಅದು ಹೆವಿ ಪೇನ್ಫುಲ್ ಪಿಂಪಲು. ಯಪ್ಪ ಅಂತ ಅನಿಸ್ಬಿಡ್ತೆ. ಮುಟ್ಟೋಕ್ಕಾಗಲ್ಲ, ಮುಖ ವಾಶ್ ಮಾಡೋಕ್ಕಾಗಲ್ಲ. ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿತ್ತು. ಹೀಟ್ಗಾಗುತ್ತೆ ಅಂತ ತಿಳ್ಕೊಂಡೆ. ಅದಾದಮೇಲೆ ನಮ್ಮ ಹಾರ್ಮೋನ್ ಚೇಂಜಸ್ ಆದ್ರೂ ಕೂಡ ಈ ಥರ ಇಲ್ಲೆಲ್ಲ ಆ್ಯಕ್ಚುಲಿ ಪಿಂಪಲ್ಸ್ ಬಂದರೆ ಹಾರ್ಮೋನ್ ಚೇಂಜಸ್ಸಿಂದನೇ ಅಂತಲೇ ಪಕ್ಕ ಅಂತ ಅನ್ಕೋಬೋದು. ಸೊ ಅಂದರೆ ನನ್ನದು ಡಯೆಟ್ಟು ಬ್ಯಾಲೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ, ಯಾಕೆಂದರೆ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನಮ್ಮ ಡಯೆಟ್ ಸ್ವಲ್ಪ ಚೇಂಜ್ ಆಗಿದೆ. ಆಚೆಗಡೆ ಫುಡ್ ತಿನ್ನೋದು, ಹಾಗೆಯೇ ಹೋಟೆಲ್ ಫುಡ್ ತಿನ್ನೋದು, ಅದರಿಂದ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಊರಿಗೆ ಹೋದ್ಮೇಲೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಜಾಸ್ತಿ. ಬಟ್ ಮಾರ್ಕ್ ಇರೋದ್ರಿಂದ ಸ್ವಲ್ಪ ಬೇಜಾರಾಗ್ತಾಯಿದೆ. ನನ್ನದು ಕ್ಲಿಯರ್ ಸ್ಕಿನ್ನು, ಒಂದು ಪಿಂಪಲ್ಸ್ ಇರ್ತಾಯಿರಲಿಲ್ಲ ನನ್ನ ಫೇಸಲ್ಲಿ. ಈಗ ನೋಡಿದ್ರೆ ಇಷ್ಟೊಂದು ಪಿಂಪಲ್ಸು, ಮಾರ್ಕ್ಸು, ಪಾಪ. ಓಕೆ, ಇರಲಿ, ಪರವಾಗಿಲ್ಲ. ಅದೆಲ್ಲ ಬರಬೇಕು, ಹೋಗಬೇಕು. ಎಲ್ಲ ಯಾವಾಗಲೂ 24 ಅವರ್ಸು 365 ಡೇಸು ಫುಲ್ ಕ್ಲಿಯರ್ ಸ್ಕಿನ್ನೇ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಯಾಕಂದರೆ ನಾವು ಕೂಡ ಹಾಗೆ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ತಿರಲ್ಲ ಅಲ್ವಾ. ಅದು ಇದು ಆಚೆಗಡೆ ಫುಡ್ ತಿನ್ನೋದು, ಮತ್ತು ಆಯಿಲ್ ಫುಡ್ಸ್ ತಿನ್ನೋದು, ಆಚೆಗಡೆ ತಿಂಡಿ, ಚಾಟ್ಸ್, ಸ್ನ್ಯಾಕ್ಸ್ ಅಂತ ಇದ್ದೇ ಇರೋದಲ್ವ. ಅದಕ್ಕೇ ಚೇಂಜ್ ಆಗಿದ್ದೆ. ಸೊ ತುಂಬ ತಲೆ ಕೆಡಿಸ್ಕೊಳ್ಳೋ ಥರ ನಾನೇನಿಲ್ಲ. ನೋಡೋಣ, ಅದಕ್ಕೆ ಏನಾದರೂ ಒಂದು ಮಾಡೋಣ ಅದಕ್ಕೂ ಅಂತ ಹೇಳಿ ಬಿಟ್ಟಿದ್ದೀನಿ. ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟೆಲ್ಲ ನಾನು ಬಿಫೋರ್ ಮ್ಯಾರೇಜ್ ನಾನು ಈ ಥರ ಎಲ್ಲ ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತಿದ್ದೆ. ಅವಾಗೆಲ್ಲ ಸಖತ್ತಾಗೇ ಇತ್ತು. ಅಂದರೆ ತುಂಬ ಸತಿ ಏನು ಅಪ್ಲೈ ಮಾಡಿಲ್ಲ, ಅದು ಲಾಕ್ಡೌನಲ್ಲಿ ಅಷ್ಟೇ ನಾನು ಟ್ರೈ ಮಾಡಿದ್ದು. ಅವಾಗ ಚೆನ್ನಾಗಿ ನನಗೆ ರಿಸಲ್ಟ್ ಬಂದಿದ್ದಲ್ವ. ಅದಾದಮೇಲೆ ಇದುವರೆಗೂ ನಾನು ಟ್ರೈ ಮಾಡಿಲ್ಲ. ಆಫ್ಟರ್ 4-5 ಇಯರ್ಸ್ ಇವತ್ತೇ ನಾನು ಈ ಜೆಲ್ನ ಹಾಕಿರೋ ತಲೆಗೆ. ನೋಡೋಣ ಅದು ಹೇಗಿರುತ್ತೆ ಅಂತ ಹೇಳಿ. ಅದಾದಮೇಲೆ ಬೇರೆ ಬೇರೆ ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಮಮ್ಮಿ ಮನೇಲೆಲ್ಲ ನಾನು ತುಂಬ ಎಲ್ಲ ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಇಲ್ಲೇನಂದರೆ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಯಾಕಂದರೆ ಮನೇಲಿ ಕೆಲಸ ಇದೆ. ಶೂಟ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಅದೆಲ್ಲ ಬೇಡ. ಪಾಪ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಂತೇಳಿ ನಾನು ಅದೆಲ್ಲ ಏನೂ ಶೂಟ್ ಮಾಡ್ಕೊಂಡಿಲ್ಲ. ಜಸ್ಟು ಅಪ್ಲೈ ಮಾಡಿಕೊಂಡು ಇವಾಗ ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಊರಿಗೆ ಹೋದ್ಮೇಲೆ ಖಂಡಿತ ಹೇಗೆ ಮಾಡೋದು, ಅದನ್ನು ಯಾವ ಥರ ಸ್ಟೋರ್ ಮಾಡಿ ಇಟ್ಕೋಬೋದು, ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಬ್ಯಾಕ್ ಟು ಹೋಮ್ ವರ್ಕ್ ಅಂತಲೇ ಹೇಳ್ಬೋದು. ಅಂದರೆ ಮನೆ ಕೆಲಸ. ಇವಾಗ ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನು ತೊಳೆದಿದ್ದೆ. ದೇವ್ರ ಸಾಮಾನು ತೊಳೆದ್ಬಿಟ್ಟು ಹಾಗೆಯೇ ಸಂಜೆ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಬೇಕು. ನೋಡೋಣ, ಸಂಜೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ದೇವ್ರ ಪೂಜೆಗೆ ಸ್ವಲ್ಪ ಐಟಮ್ಸ್ ತೊಗೊಬರೋದಿತ್ತು. ಸೊ ತೊಗೊಬರಕ್ಕೆ ಹೋಗಿದೆ. ನಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಪಾಪನ ಕರ್ಕೊಂಡಿಲ್ಲ, ಹೋಗಿದ್ರು. ನೋಡೋಣ ಅವ್ರು ಏನು ಮಾಡ್ತಿದ್ದಾರೆ. ಬಂದಿದ್ದಾರೆ, ಆ್ಯಕ್ಚುಲಿ ಬಂದಿದ್ದಾರೆ. ನೋಡೋಣ. ವಾವ್ ಜಶು, ಹೇ ವಾವ್, ಜಶು ಸಖತ್ತಾಗಿದೆ. ಹೆಲ್ಮೆಟ್ ಎಲ್ಲಿ? ಕಾರು ಬೈಕು ಎರಡು ಮ್ಯಾಚಿಂಗ್ ಕಲರು. ಹೆಲ್ಮೆಟ್ ಅಲ್ಲಪ್ಪ, ಹೆಲ್ಮೆಟ್ಟು
ಬೈಕಿ ಹೆಲ್ಮೆಟು ಇಲ್ಲೋಡ ಚಿನ್ನು. ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಪರವಾಗಿಲ್ಲ, ಸ್ವಲ್ಪ ದೇವ್ರ ಮನೆ ಸಾಮಾನೆಲ್ಲ ತೊಳಿಬೇಕಿತ್ತಲ್ವ, ಸೊ ಅದರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಮಮ್ಮಿ ಆಲ್ರೆಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಅಂದರೆ ತರಕಾರಿ ಎಲ್ಲ ಹಾಕಿ ಸಾಗು ಟೈಪ್ ಏನೇನೋ ಮಾಡ್ತಾ ಇದ್ದಾರೆ. ತುಂಬ ದಿನ ಆಗಿತ್ತು ಅಂತೇಳಿ. ಯಾಕಪ್ಪ, ಯಾಕೆ ನಿನಗಿದು ಈ ಥರ ಬುದ್ಧಿ? ಜಶೋ, ಜಶೋ ಯಾರು ಕೊಡ್ಸಿದ್ದು? ಎಲ್ಲಿ ತಗೊಬಂದ್ರಿ? ಅವನಿಲ್ಲ. ಯಾರ್ಯಾರು ಹೋಗಿದ್ರಿ ತಗೊಂಬರಕ್ಕೆ? ಯಾರ್ಯಾರು ಹೋಗಿದ್ರಿ ತಗೊಂಬರಕ್ಕೆ? ನಾನು ಅನ್ಕೊಂಡೆ ತರಕಾರಿ ಸಾಗು ಮಾಡ್ತಾ ಇದ್ದಾರೆ, ತರಕಾರಿ ಹಚ್ಕೊಂತಿದ್ರಲ್ಲ ಅಂತ ತರಕಾರಿ ಸಾಗು ಅಂತ ಅನ್ಕೊಂಡೆ. ಬಟ್ ನಮ್ಮ ಮಮ್ಮಿ ಮಾಡ್ತಿರೋದು ಮೊಳಕೆ ಕಾಳಿನ ಸಾರು. ನೀನ್ ತರಕಾರಿ ಸಾಗು ಮಾಡ್ತಾ ಇದೀಯಾ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ತರಕಾರಿ ಸಾಗು ಮಾಡ್ಬೇಕಾಗಿತ್ತು ಇದಕ್ಕೆ, ದೋಸೆಗೆ ಇವಾಗೂ ಆಗಿರೋ ಸಾಂಬಾರು ಆಗುತ್ತೆ. ಸೊಪ್ಪು ಕಾಳು ಇಷ್ಟೇ, ಉಪ್ಸಾರು ಇನ್ನೇನು ಹಾಕಲ್ಲ. ಬೇಯಿಸಿ ಉಪ್ಪಾಕಿ ಬೇಯಿಸ್ಬಿಟ್ಟು ಉಪ್ಸಾರದೇನೆ. ಜಶೋ ಹೆಲ್ಮೆಟ್ ತೆಗಿಯಪ್ಪ.
ಬೈಕರ್ ಮ್ಯಾನ್, ಕಮ್ ಆನ್. This is my simplest makeup. Dashu, bye. ದೇವಸ್ಥಾನಕ್ಕೆ ಹೋಗೋಣ ಅಂತ ಇನ್ನೇನು ಹೊರಡಬೇಕಿತ್ತು, ಅಷ್ಟರಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟು. ಏನಪ್ಪ ಅಮ್ಮ, ನಿನ್ನ ಕಷ್ಟಗಳು ದೂರವಾಗಲು ನೀನು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸು. ಪ್ರಸಾದ ತಿಂತಿದ್ದೀರಾ ಸಾಹೇಬ್ರು? ಅಲ್ಲಿ 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 ಬಾ. ಜಸ್ಟ್ ಕುಡಿದ್ನ ಪಾಯಸ. ಬಾ ಬಾರಲಿ. ಬಾ. ಜಸ್ಟನ್ ಏನಾದ್ರೂ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಷ್ಟೇ ನನ್ ತಲೆ ತಿಂದಾಕ್ಬಿಟ್ಟಿರೋನು. ನಾನು ಅದೇ ನೆನ್ಸ್ಕೊಂತ ಇದ್ದೆ, ಸದ್ಯ ಕರ್ಕೊಂಡ್ ಬರ್ಲಿಲ್ವಲ್ಲ ಇವನ್ ತೀಟನ ಅಂತ. ಅಮ್ಮ ನನ್ನ ಎದ್ಕೋ, ಅಮ್ಮ ನನ್ನ ಎದ್ಕೋ ಅಂತ ತಲೆ ತಿಂದಿರೋನು. ನನ್ನ ಎತ್ತು, ಸಾರಿ. ಬಾ ಪಾಯಸ ತಿನ್ಸಿ ಬಾ ಮೊನ್ನೆ. ಬಿಸಿ ಬಿಸಿ ಬಿಸಿ, ವಾವ್ ಸೂಪರ್. ಕುಚಿ ಕುಚ್ ಮೊನ್ನೆ. ಜಸಿ ಏನಿದ್ದು? ಅದು ಊಟನಾ? ಕೈ ಮುಕ್ಕೊಂಡ್ ತಿಂತ ಊಟ ಅಂತ ಸರಿಯಾಗಿ ಹೇಳ್ಬೇಕು. ಅದೆಲ್ಲ ಎಲ್ಲ ಹೇಳ್ತಾರ. ನಾಚಿಕೆ ಆಗೋಯ್ತಾ?